ಮಿತ್ರರೇ ನಮಸ್ಕಾರ. ಮಿತ್ರರೇ, ಯುಪಿ ಸಿಎಂ ಬದಲಾಗ್ತಾರೆ, ಯೋಗಿ ಆದಿತ್ಯನಾಥರನ್ನ ಕೆಳಗಿಳಿಸಲಾಗುತ್ತೆ. ನರೇಂದ್ರ ಮೋದಿ ಅವರೇ ಈ ನಿರ್ಧಾರವನ್ನು ಮಾಡಿದ್ದಾರೆ. ಈ ವಿಚಾರ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಯುಪಿಯಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇದ್ದಾವೆ, ದೆಹಲಿಯಲ್ಲೂ ಕೂಡ ಒಂದಷ್ಟು ಘಟನೆಗಳು ನಡೀತಾ ಇದ್ದಾವೆ. ಇದಾಗ್ತಿದ್ದ ಹಾಗೆ ಮಿತ್ರರೇ, ಇಡೀ ದೇಶದಲ್ಲಿ ಈ ಚರ್ಚೆ ಆರಂಭವಾಗಿದೆ. ಜುಲೈ 17ನೇ ತಾರೀಕು ಅಂದ್ರೆ ನಿನ್ನೆ ಇಡೀ ದಿನ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದಂತಹ ಎಲ್ಲಾ ಘಟನೆಗಳು ಕೂಡ ಯುಪಿ ಸಿಎಂ ಅವರನ್ನ ಬದಲಾಯಿಸ್ತಾರೆ ಅನ್ನೋದಕ್ಕೆ ಪೂರಕವಾಗಿದ್ದಂತೆ ಇತ್ತು. ಈ ಹಿನ್ನೆಲೆಯಲ್ಲಿ ಇಂಡಿ ಗಠಬಂಧನ್ ಕೂಡ ಆಕ್ಟಿವ್ ಆಯಿತು. ಯೋಗಿ ಸಿಎಂ ಗಾದಿಯಿಂದ ಹೋಗೇ ಬಿಟ್ರು ಅನ್ನುವ ರೀತಿಯಲ್ಲಿ ಚರ್ಚೆಗಳು ನಡೆದವು. ಏನೇನಾಯ್ತು ಕೇಳಿದ್ರೆ ಮಿತ್ರರೇ, ನಿಮಗೆಲ್ಲ ಗೊತ್ತು, ಯುಪಿಯಲ್ಲಿ ಒಂದು ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೀತು. ಆ ಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಭಾಗಿಯಾಗಿದ್ರು, ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಭಾಗಿಯಾಗಿದ್ರು, ಯುಪಿಯ ಬಿಜೆಪಿ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ರು, ಯುಪಿಯ ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಯುಪಿಯ ಉಪಮುಖ್ಯಮಂತ್ರಿ ಆಗಿದ್ದಂತಹ ಕೇಶವ್ ಪ್ರಸಾದ್ ಮೌರ್ಯ ಸಂಘಟನೆಗಿಂತ ಸರ್ಕಾರ ದೊಡ್ಡದಲ್ಲ, ಯಾವತ್ತೂ ಕೂಡ ಸಂಘಟನೆ ಮೇಲಿರುತ್ತೆ ಅಂತ ಒಂದು ಹೇಳಿಕೆ ಕೊಟ್ಟರು. ಇದಾಗ್ತಿದ್ದ ಹಾಗೆ ಮಿತ್ರರೇ, ಇಡೀ ದೇಶದಲ್ಲಿ ಚರ್ಚೆ ಶುರುವಾಯಿತು. ಯುಪಿ ಬಿಜೆಪಿಯಲ್ಲಿ ತಾಳಮೇಳ ಇಲ್ಲ, ಯೋಗಿ ಸರ್ಕಾರದ ಮೇಲೆ ಬಿಜೆಪಿಯೇ ತಿರುಗಿ ಬಿದ್ದಿದೆ, ಹೀಗೆಲ್ಲ ಚರ್ಚೆಗಳು ಶುರುವಾಗಿತ್ತು. ಯಾಕೆ ಅಂತಂದ್ರೆ ಕೇಶವ್ ಪ್ರಸಾದ್ ಮೌರ್ಯ ಅಮಿತ್ ಶಾ ಅವರಿಗೆ ಅತ್ಯಂತ ಆಪ್ತರಾದಂತಹ ನಾಯಕ. ಅದಾಗ್ತಿದ್ದ ಹಾಗೆ ಮಿತ್ರರೇ, 17ನೇ ತಾರೀಕು ದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಮೊದಲಿಗೆ ಇದೇ ಕೇಶವ್ ಪ್ರಸಾದ್ ಮೌರ್ಯ ದೆಹಲಿಗೆ ಬಂದ್ಬಿಟ್ಟು ಜೆಪಿ ನಡ್ಡಾರನ್ನ ಭೇಟಿ ಆಗ್ತಾರೆ. ಸುದೀರ್ಘ ಮಾತುಕತೆ ನಡೆಯುತ್ತೆ. ಇದಾಗ್ತಿದ್ದ ಹಾಗೆ ಮಿತ್ರರೇ, ಉತ್ತರ ಪ್ರದೇಶದ ಬಿಜೆಪಿಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಕೂಡ ದೆಹಲಿಗೆ ಬರ್ತಾರೆ. ಅವರು ನರೇಂದ್ರ ಮೋದಿ ಅವರನ್ನೇ ಭೇಟಿ ಆಗ್ತಾರೆ. ನರೇಂದ್ರ ಮೋದಿ ಅವರ ಜೊತೆಗೆ ಬರೋಬ್ಬರಿ 1 ಗಂಟೆಗಳ ಕಾಲ ಚರ್ಚೆ ನಡೆಸ್ತಾರೆ. ಮಿತ್ರರೇ, ಈ ಮೀಟಿಂಗ್ ಆದ ಬಳಿಕ ನರೇಂದ್ರ ಮೋದಿ ಅವರು ಅಮಿತ್ ಶಾರನ್ನ ಕರೆಸ್ಕೊಳ್ತಾರೆ. 2 ಗಂಟೆಗಳ ಕಾಲ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಮಾತುಕತೆಯನ್ನು ನಡೆಸ್ತಾರೆ. ಇದೇ ಸಂದರ್ಭಕ್ಕೆ ಸರಿಯಾಗಿ ಯುಪಿಯಲ್ಲಿ ಯೋಗಿ ಆದಿತ್ಯನಾಥ್ ಹೋಗಿ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಮಿತ್ರರೇ, ಇದಾಗ್ತಿದ್ದ ಹಾಗೆ ಇಡೀ ಯುಪಿಯಲ್ಲಿ ಚರ್ಚೆ ಶುರುವಾಯಿತು. ಯೋಗಿ ರಾಜೀನಾಮೆ ಕೊಟ್ಟೇ ಬಿಟ್ರು, ಯುಪಿಯಲ್ಲಿ ಯೋಗಿಯ ಯುಗಾಂತ್ಯ ಆಯಿತು ಅನ್ನುವ ರೀತಿಯಲ್ಲಿ ಚರ್ಚೆಗಳು ಆರಂಭವಾದವು. ಮಿತ್ರರೇ, ನಿಜವಾಗ್ಲೂ ಯೋಗಿಯನ್ನ ಬದಲಾಯಿಸುವಂತ ತೀರ್ಮಾನ ಆಗ್ತಾ ಇದೆಯಾ? ಅಮಿತ್ ಶಾ ಮೋದಿ ಚರ್ಚೆ ಮಾಡಿದ್ದೇನು? ಯುಪಿಯ ಬಿಜೆಪಿ ಅಧ್ಯಕ್ಷ ಭೂಪೇಂದ್ರ ಚೌಧರಿ ನರೇಂದ್ರ ಮೋದಿಗೆ ಕೊಟ್ಟಂತಹ ರಿಪೋರ್ಟ್ ಯಾವುದು? ಯೋಗಿ ನಿಜವಾಗ್ಲೂ ಕೂಡ ಬದಲಾಗ್ತಾರಾ? ಯೋಗಿಯನ್ನ ಬದಲಾಯಿಸಿ ಬಿಜೆಪಿ ನಡೆಯುತ್ತಾ? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಯುಪಿ ಬಿಜೆಪಿಯಲ್ಲಿ ಸ್ವಲ್ಪ ತಳಮಳ ಇದ್ದೇ ಇದೆ. ಅದಕ್ಕೆ ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು. 80 ಲೋಕಸಭಾ ಕ್ಷೇತ್ರಗಳಿರುವಂತಹ ಉತ್ತರ ಪ್ರದೇಶ ದೇಶದ ದಿಕ್ಕು ದೆಸೆಯನ್ನು ಬದಲಾಯಿಸುತ್ತೆ. ಇದನ್ನು ಹಿಂದೆಯೂ ನಾನು ಹಲವು ಬಾರಿ ಹೇಳಿದ್ದೆ. ಈ ಬಾರಿ ಅದು ಸಾಬೀತಾಗಿದೆ ಕೂಡ. ಒಂದು ವೇಳೆ ಬಿಜೆಪಿ 2019ರಲ್ಲಿ ಮಾಡಿದ ಸಾಧನೆಯನ್ನ ಉತ್ತರ ಪ್ರದೇಶದಲ್ಲಿ ಈ ಬಾರಿಯೂ ಮುಂದುವರೆಸಿದ್ದೆ ಆದರೆ ಈಗ ಲೋಕಸಭೆಯಲ್ಲಿ ಬಿಜೆಪಿಗೆ ಬಹುಮತ ಇರ್ತಾ ಇತ್ತು. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಅಷ್ಟು ಸೀಟ್ ಬಂದಿಲ್ಲ. ಕೇವಲ 33 ಸೀಟಿಗೆ ಬಿಜೆಪಿ ತೃಪ್ತಿ ಪಟ್ಟುಕೊಂಡಿದೆ. ಕಳೆದ ಬಾರಿಗಿಂತ 29 ಸೀಟನ್ನು ಕಡಿಮೆ ಪಡೆದಿದೆ. ಇದಾಗ್ತಿದ್ದ ಹಾಗೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಚರ್ಚೆಗಳು ಆರಂಭವಾದವು. ಈ ಚರ್ಚೆಗಳು ಮೊನ್ನೆ ನಡೆದಂತಹ ಕಾರ್ಯಕಾರಿಣಿ ಸಭೆಯಲ್ಲಿ ಸ್ಫೋಟಗೊಂಡಿತ್ತು. ಉತ್ತರ ಪ್ರದೇಶದ ಸಿಎಂ ಈ ಇಡೀ ಸೋಲಿಗೆ 5 ಕಾರಣವನ್ನು ಕೊಟ್ಟರು. ಆ ಎಲ್ಲಾ ಕಾರಣಗಳು ಕೂಡ ಇಡೀ ಬಿಜೆಪಿಯಲ್ಲಿ ಏನೇನು ವ್ಯತ್ಯಾಸ ಇದೆ ಅಂತ ತೋರಿಸ್ತಾ ಇತ್ತು. ಕೇಂದ್ರ ನಾಯಕರು ಏನ್ ತಪ್ಪು ಮಾಡಿದ್ರು ಅನ್ನೋದನ್ನು ಕೂಡ ಯೋಗಿ ಆದಿತ್ಯನಾಥ್ ಪರೋಕ್ಷವಾಗಿ ಹೇಳಿದ್ರು. ಇಡೀ ಸಂಘಟನೆಯಲ್ಲಿ ಎಲ್ಲೆಲ್ಲಿ ಲೋಪ ಆಗಿದೆ ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಮುಚ್ಚುಮರೆ ಇಲ್ಲದೆ ಹೇಳಿದ್ರು. ಅದಾಗ್ತಿದ್ದ ಹಾಗೆ ಕೇಶವ್ ಪ್ರಸಾದ್ ಮೌರ್ಯ, ಯುಪಿಯ ಡೆಪ್ಯೂಟಿ ಸಿಎಂ, ಅವರು ಮಾತನಾಡುವಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಸರ್ಕಾರ ಕಾರಣ, ಸರ್ಕಾರ ಅಂತಂದ್ರೆ ಯಾರು? ಯೋಗಿ, ಆ ರೀತಿಯಲ್ಲಿ ಮಾತನಾಡ್ಬಿಟ್ರು. ಮಿತ್ರರೇ, ಇದಾಗ್ತಿದ್ದ ಹಾಗೆ ಚರ್ಚೆಗಳು ಜೋರಾಗಿತ್ತು. ಅದರ ಬೆನ್ನಲ್ಲೇ 17ನೇ ತಾರೀಕು ದೆಹಲಿಯಲ್ಲಿ ನಡೆದಂತಹ ಬೆಳವಣಿಗೆಗಳು ಯುಪಿ ಸಿಎಂ ಬದಲಾಯಿಸ್ತಾರೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತು. ಭೂಪೇಂದ್ರ ಚೌಧರಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದು, ನರೇಂದ್ರ ಮೋದಿ ಅವರು ಅಮಿತ್ ಶಾರನ್ನ ಕರೆಸಿಕೊಂಡು 2 ಗಂಟೆ ಚರ್ಚೆ ಮಾಡಿದ್ದು. ಇದೆಲ್ಲದೂ ಕೂಡ ಒಂದಕ್ಕೊಂದು ಪೂರಕವಾಗಿತ್ತು. ಆದ್ರೆ ಮಿತ್ರರೇ, ನಿಜವಾಗ್ಲೂ ಯೋಗಿಯನ್ನ ಬದಲಾಯಿಸ್ತಾರ? ಖಂಡಿತವಾಗ್ಲೂ ಇಲ್ಲ. ಬಿಜೆಪಿ ಅಂತಹ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಮಿತ್ರರೇ, ಯೋಗಿ ಇಲ್ಲ ಅಂತಂದ್ರೆ ಯುಪಿಯ ಬಿಜೆಪಿ ಶೂನ್ಯಕ್ಕೆ ಬರುತ್ತೆ. ಯಾಕೆ ಅಂತಂದ್ರೆ ಯೋಗಿಯ ಮೇಲೆ ಯುಪಿಯ ಬಿಜೆಪಿ ಅಷ್ಟು ಅವಲಂಬಿತವಾಗಿದೆ. ನಿಮಗೆ ಅನ್ನಿಸಬಹುದು, 2014ರಲ್ಲಿ ಯುಪಿಯಲ್ಲಿ ಬಿಜೆಪಿ ಸಾಧನೆ ಮಾಡಿರಲಿಲ್ವಾ? ಆನಂತರ ಯೋಗಿ ಇಲ್ಲದೆಯೇ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ವಾ? ಅಂದ್ರೆ 2016ರ ಚುನಾವಣೆಯಲ್ಲಿ ಯೋಗಿ ಏನಿರಲಿಲ್ಲ, ಯೋಗಿ ಮುಖ್ಯಮಂತ್ರಿ ಅಭ್ಯರ್ಥಿಯೂ ಆಗಿರಲಿಲ್ಲ. ಆಗ ಬಿಜೆಪಿ ಅತ್ಯುತ್ತಮ ಸಾಧನೆ ಮಾಡಿತ್ತಲ್ಲ. ಈಗ ಯೋಗಿ ಯಾಕೆ ಅನಿವಾರ್ಯ ಅಂತ? ಯೋಗಿ ಬರೋದಕ್ಕೂ ಮುಂಚೆ ಬಿಜೆಪಿ ಸಾಧನೆ ಮಾಡಿದೆ ನಿಜ, ಆದರೆ ಯೋಗಿ ಬಂದ ಮೇಲೆ ಉತ್ತರ ಪ್ರದೇಶ ಬಿಜೆಪಿಯನ್ನ ಯೋಗಿ ಆವರಿಸಿಕೊಂಡಿದ್ದಾರೆ. ಕೇವಲ ಉತ್ತರ ಪ್ರದೇಶವಾ? ಖಂಡಿತವಾಗ್ಲೂ ಅಲ್ಲ. ಇಡೀ ದೇಶದಲ್ಲಿ ಯೋಗಿ ಹವಾ ಇದೆ. ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಎಷ್ಟು ಯೋಗಿ ಅನಿವಾರ್ಯವೋ ಅದಕ್ಕಿಂತ ಜಾಸ್ತಿ ಇಡೀ ದೇಶದಲ್ಲಿ ಯೋಗಿ ಅನಿವಾರ್ಯ. ಬಿಜೆಪಿಯ ಕಾರ್ಯಕರ್ತರು ಆ ರೀತಿಯಾಗಿ ನಂಬಿದ್ದಾರೆ. ಯೋಗಿ ನಮಗೆ ಬೇಕೇ ಬೇಕು, ಉತ್ತರ ಪ್ರದೇಶದಲ್ಲಿ ಯೋಗಿನೇ ಸಿಎಂ ಆಗಿರಬೇಕು ಅಂತ ಇಡೀ ದೇಶದ ಕಾರ್ಯಕರ್ತರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಯೋಗಿಯ ಬದಲಾವಣೆ ಮಾಡೋದಕ್ಕೆ ಹೊರಟ್ರೆ ಏನೇನಾಗಬಹುದು? ಸಣ್ಣದಾಗಿ ನಿಮ್ಗೆ ಹೇಳ್ಬಿಡ್ತೀನಿ.
ಮಿತ್ರರೇ, ಒಂದು ವೇಳೆ ಯೋಗಿಯ ಬದಲಾವಣೆ ಏನಾದರೂ ಮಾಡೋದಕ್ಕೆ ಹೋಗಿದ್ದೆ ಆದ್ರೆ ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡ ಹಿನ್ನಡೆ ಆಗುತ್ತೆ, ಅದರಲ್ಲೇನೂ ಡೌಟ್ ಇಲ್ಲ. ಯಾಕೆ ಗೊತ್ತಾ, ಲೋಕಸಭಾ ಚುನಾವಣೆ ವೇಳೆ ಉತ್ತರ ಪ್ರದೇಶದಲ್ಲಿ ಒಂದು ಸುಳ್ಳು ನರೇಟಿವ್ ಅನ್ನು ಸೆಟ್ ಮಾಡಲಾಗಿತ್ತು. ಅದೇನು, ಒಂದು ವೇಳೆ ನರೇಂದ್ರ ಮೋದಿ ಅವರು ಏನಾದರೂ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಯೋಗಿಯನ್ನ ಮೊದಲಿಗೆ ಬದಲಾಯಿಸಿಬಿಡ್ತಾರೆ, 2 ತಿಂಗಳ ಅವಧಿಯಲ್ಲೇ ಯೋಗಿಯನ್ನ ಬದಲಾಯಿಸ್ತಾರೆ. ಈ ರೀತಿಯ ಸುದ್ದಿಗಳನ್ನು ಹರಿಬಿಡಲಾಯಿತು. ಅರವಿಂದ್ ಕೇಜ್ರಿವಾಲ್ ಭಾಷಣ ಮಾಡ್ತಾ ಇದನ್ನು ಹೇಳ್ಬಿಟ್ರು, ಯೋಗಿಯನ್ನ ನರೇಂದ್ರ ಮೋದಿ ಅವರು ಬದಿಗೆ ಸರಿಸ್ತಾರೆ ಅಂತ. ಮಿತ್ರರೇ, ಅದಾಗ್ತಿದ್ದ ಹಾಗೆ ಯುಪಿಯ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ತಳಮಳ ಸೃಷ್ಟಿಯಾಯಿತು, ಮತದಾರರಿಗೆ ಒಂದು ರೀತಿಯ ಗೊಂದಲ ಸೃಷ್ಟಿಯಾಯಿತು. ನಮಗೆ ಇಷ್ಟೊಳ್ಳೆ ಮುಖ್ಯಮಂತ್ರಿ ಇದ್ದಾರೆ, ಇವರನ್ನ ನರೇಂದ್ರ ಮೋದಿ ಅವರು ಬದಲಾಯಿಸಿಬಿಟ್ರೆ, ಈ ರೀತಿಯ ಭಾವನೆಗಳು ಬಿಲ್ಡಾದವು. ಹೀಗಾಗಿ ಹೆಚ್ಚಿನ ಕಾರ್ಯಕರ್ತರು ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನವನ್ನೇ ಪಟ್ಟಿಲ್ಲ. ಮೋದಿ ಅಧಿಕಾರಕ್ಕೆ ಬಂದ್ರಲ್ವಾ ಯೋಗಿಯನ್ನ ಬದಲಾಯಿಸೋದು, ಆ ರೀತಿಯ ಒಂದು ಭ್ರಮೆಯನ್ನ ಸೃಷ್ಟಿಸಲಾಗಿತ್ತು. ಇದು ಬಿಜೆಪಿಗೆ ಹಿನ್ನಡೆಗೆ ಕಾರಣ ಆಗಿದೆ. ಇವತ್ತು ಮಿತ್ರರೇ, ಯೋಗಿ ದೇಶದ ನಾಯಕರಾಗಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರ ಬಳಿಯಲ್ಲಿ ಕೇಳಿ, ಇವತ್ತು ಇಡೀ ಬಿಜೆಪಿಯನ್ನ ಮೋದಿ ಅವರು ಆವರಿಸಿಕೊಂಡಿದ್ದಾರಲ್ಲ, ಮೋದಿ ಆದ ಬಳಿಕ ಮುಂದ್ಯಾರು ಅಂತ ಎಲ್ಲರ ಬಾಯಲ್ಲಿ ಬರುವಂತಹದ್ದು ಒಂದೇ ಮಾತು, ಅದು ಯೋಗಿ. ಯೋಗಿಯೇ ಬಿಜೆಪಿಯನ್ನ ಲೀಡ್ ಮಾಡ್ತಾರೆ, ಯೋಗಿ ಮುಂದಿನ ಪ್ರಧಾನಿ ಆಗ್ತಾರೆ, ಈ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಹೀಗಾಗಿ ಯೋಗಿಯನ್ನ ಉತ್ತರ ಪ್ರದೇಶದಲ್ಲಿ ಬದಲಾಯಿಸಿದ್ರೆ ಅದು ಇಡೀ ದೇಶದ ಬಿಜೆಪಿಯ ಮೇಲೆ ಪರಿಣಾಮ ಬೀರುತ್ತೆ. ಇದು ಬಿಜೆಪಿ ನಾಯಕರಿಗೂ ಕೂಡ ಗೊತ್ತು. ಈ ಬಾರಿ ಚುನಾವಣೆಯನ್ನೇ ನೋಡಿ, ನರೇಂದ್ರ ಮೋದಿ ಅವರು ಎಷ್ಟು ರ್ಯಾಲಿ ಮಾಡಿದ್ರು, ಇಡೀ ದೇಶವನ್ನು ಸುತ್ತಾಡಿ ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವಂತ ಜವಾಬ್ದಾರಿಯನ್ನು ಹೊತ್ತಿದ್ರು. ಜೊತೆಗೆ ಇಡೀ ದೇಶದಲ್ಲಿ ಓಡಾಡಿದ್ದಾರೆ, ಮೋದಿ ರೀತಿಯಲ್ಲೇ ರ್ಯಾಲಿ ಮಾಡಿದ್ದಾರೆ. ಅಮಿತ್ ಶಾಗಿಂತಲೂ ಹೆಚ್ಚಿನ ರ್ಯಾಲಿಯನ್ನ ಮಾಡಿದ್ದು ಯೋಗಿ, ಅಮಿತ್ ಶಾರಿಗಿಂತ ಹೆಚ್ಚು ಪ್ರಚಾರ ಮಾಡಿದ್ದು ಯೋಗಿ. ಮೋದಿ ಬಂದಾಗ ಹೇಗೆ ಜನ ಸೇರ್ತಾ ಇದ್ರು, ಯೋಗಿ ಬಂದಾಗ್ಲೂ ಹಾಗೆ ಜನ ಸೇರ್ತಾ ಇದ್ರು. ಇದರ ಅರ್ಥ ಏನು ಅಂತಂದ್ರೆ, ಯೋಗಿ ಇವತ್ತು ಬಿಜೆಪಿಯಲ್ಲಿ ಪ್ರಶ್ನಾತೀತ ನಾಯಕರಾಗಿ ಬೆಳೆದಿದ್ದಾರೆ ಅಂತ. ಈಗ ಯಾರೊಬ್ಬ ಡೆಪ್ಯೂಟಿ ಸಿಎಂ ಹೇಳದ ಅಥವಾ ಯಾವುದೋ 4 ಜನ ಸಚಿವರು ಹೇಳಿದ್ರು ಅಂತ ಹೇಳಿ ಯೋಗಿಯನ್ನ ಬದಲಾಯಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿ ಯೋಚನೆ ಮಾಡೋದಿಲ್ಲ. ಹಾಗೊಂದು ವೇಳೆ ಮಾಡಿದ್ದೆ ಆದ್ರೆ ಅದು ಸೂಸೈಡ್ ಆಗತ್ತೆ. ಬಿಜೆಪಿ ತನ್ನಂತಾನೇ ಸೂಸೈಡ್ ಮಾಡ್ಕೊಂಡಂಗಾಗತ್ತೆ. ಅದು ಅಲ್ಲದೆ ಮಿತ್ರರೇ, ಯೋಗಿಗೆ RSS ನ ಬೆಂಬಲ ಕೂಡ ಇದೆ. ನಿಮಗೆಲ್ಲ ಗೊತ್ತಿರಲಿ, ಇವತ್ತು RSS ಮತ್ತು ಬಿಜೆಪಿಯ ನಡುವೆ ಸ್ವಲ್ಪ ಶೀತಲ ಸಮರ ನಡೀತಾ ಇದೆ ಅಂತ ಚರ್ಚೆ ಇದೆ. ಲೋಕಸಭಾ ಚುನಾವಣಾ ಫಲಿತಾಂಶ ಬರುತ್ತಲ್ಲ, ಅದಾದ ಕೆಲವೇ ದಿನಗಳಲ್ಲಿ ಮೋಹನ್ ಭಾಗವತ್ ಯುಪಿಗೆ ಹೋಗ್ತಾರೆ, ಅಲ್ಲೊಂದು ಸಮಾರಂಭದಲ್ಲಿ ಭಾಗಿಯಾಗ್ತಾರೆ, 2 ದಿನ ಅಲ್ಲೇ ಇರ್ತಾರೆ. ಆ ಸಂದರ್ಭದಲ್ಲಿ ಯೋಗಿಯನ್ನ ಭೇಟಿ ಆಗ್ತಾರೆ, ಯೋಗಿ ಮತ್ತು ಮೋಹನ್ ಭಾಗವತ್ ಭೇಟಿ ಆಗುತ್ತೆ. ಇದೆಲ್ಲ ಏನ್ ಸಂಕೇತ ಕೇಳಿದ್ರೆ, ಯುಪಿಯ ಸರ್ಕಾರದ ಜೊತೆಗೆ RSS ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಯೋಗಿಯನ್ನ ಬದಲಾಯಿಸೋದಕ್ಕೆ RSS ಒಪ್ಪುತ್ತಾ? ಒಂದು ವೇಳೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ RSS ನ ನಿರ್ಧಾರವನ್ನ ಬದಿಗೊತ್ತಿ ಯೋಗಿಯನ್ನ ಬದಲಾಯಿಸುವಂತ ಧೈರ್ಯ ತೋರ್ತಾರ? ಖಂಡಿತವಾಗ್ಲೂ ಇಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯುಪಿಯಲ್ಲಿ ಯೋಗಿಯನ್ನ ಬದಲಾಯಿಸಿದ್ರಿ ಅಂತ ಅಂದುಕೊಳ್ಳಿ, ಯೋಗಿಯನ್ನ ಬದಲಾಯಿಸಿಬಿಟ್ರಪ್ಪ, ಕೇಂದ್ರ ರಾಜಕಾರಣಕ್ಕೆ ಯೋಗಿಯನ್ನ ತಂದ್ರು. ನರೇಂದ್ರ ಮೋದಿ ಅವರು ಅಂತಹ ಪ್ರಯತ್ನವನ್ನ ಅನೇಕ ಕಡೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಹರಿಯಾಣದಲ್ಲಿ ಮಾಡಿದ್ರು, ಅಲ್ಲಿನ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿ ಅವರನ್ನ ಕೇಂದ್ರ ರಾಜಕಾರಣಕ್ಕೆ ತಂದ್ರು. ಈಗ ಯೋಗಿಗೂ ಹಾಗೆ ಮಾಡಿದ್ರು ಅಂತ ಅಂದುಕೊಳ್ಳಿ, ಯೋಗಿಯನ್ನ ಅಲ್ಲಿ ರಾಜೀನಾಮೆ ಕೊಡಿಸಿ ಕೇಂದ್ರ ರಾಜಕಾರಣಕ್ಕೆ ತಂದು ಅವರನ್ನ ಯಾವುದೋ ಮಂತ್ರಿ ಮಾಡಿದ್ರು. ಆಗ ಮಿತ್ರರೇ, ಉತ್ತರ ಪ್ರದೇಶ ನಡೆಸುವಂತಹ ಯೋಗ್ಯತೆ ಯಾರಿಗಿದೆ? ಅಂತಹ ನಾಯಕ ಉತ್ತರ ಪ್ರದೇಶದಲ್ಲಿ ಯಾರಿದ್ದಾರೆ? ಕೇಶವ ಪ್ರಸಾದ್ ಮೌರ್ಯರನ್ನ ಉತ್ತರ ಪ್ರದೇಶದ ಸಿಎಂ ಮಾಡಿದ್ರೆ ಮುಂದಿನ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯವಾ? ಆ ರೀತಿಯಾಗಿ ಮೋದಿ ಯೋಚಿಸೋದಕ್ಕಾದ್ರೂ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯುಪಿಯ ನಾಯಕತ್ವ ಇರುವಂತಹದ್ದೇ ಯೋಗಿ ಕೈಲಿ. ಯೋಗಿ ಕಾರಣದಿಂದಾಗಿಯೇ ಅಲ್ಲಿನ ಸಮಾಜವಾದಿ ಪಕ್ಷವನ್ನು ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಒಂದಾಗಿದ್ದಾವೆ, BSP ಕೊಲ್ಯಾಪ್ಸ್ ಆಗಿದೆ. ಇದೆಲ್ಲವೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. BSP ಸದೃಢವಾಗಿದ್ರೆ ದಲಿತರ ಓಟ್ ಇರಬಹುದು, ಮುಸ್ಲಿಮರ ಓಟ್ ಇರಬಹುದು, ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇದೆ ಅಂತಂದಿದ್ರೆ ಬಿಜೆಪಿಯಲ್ಲಿ ಈಸಿಯಾಗಿ ಗೆಲ್ತಾ ಇತ್ತು. ಯಾವುದೇ ನಾಯಕನನ್ನು ಹಾಕಿದ್ರು ಗೆದ್ದು ಬರುವಂತ ಚಾನ್ಸಸ್ ಇತ್ತು. ಈಗ ಹಾಗಿಲ್ಲ ಮಿತ್ರರೇ, BSP ಕೊಲ್ಯಾಪ್ಸ್ ಆಗಿದೆ. ಸಮಾಜವಾದಿ ಪಕ್ಷ ತುಂಬಾ ಸ್ಟ್ರೆಂಥನ್ ಆಗಿದೆ. ಈ ಸಂದರ್ಭದಲ್ಲಿ ಯೋಗಿಯನ್ನ ಬದಲಾಯಿಸಿಕೊಂಡು ಕೂತ್ಕೊಂಡ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನಾಮಾವಶೇಷ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ 300ಕ್ಕೂ ಹೆಚ್ಚು ಸೀಟ್ ಗೆಲ್ಲುತ್ತೆ. ಈಗಾಗಲೇ ಅವರು 225 ಕ್ಷೇತ್ರದಲ್ಲಿ ಬಹುಮತವನ್ನು ಪಡೆದಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಲೀಡ್ ಪಡೆದಿದ್ದಾರೆ. 2027ಕ್ಕೆ ಇರುವಂತಹ ಚುನಾವಣೆ, ಯೋಗಿಯನ್ನ ಬದಲಾಯಿಸಿದ್ದೆ ಆದ್ರೆ ಎಂತಹ ಹಲ್ಚಲ್ ಸೃಷ್ಟಿಯಾಗ್ಬಿಡುತ್ತೆ ಅಂತ ಯೋಚನೆ ಮಾಡಿ. ಹೀಗಾಗಿ ಬಿಜೆಪಿ ಯಾವ ಕಾರಣಕ್ಕೂ ಕೂಡ ಯೋಗಿಯನ್ನ ಬದಲಾಯಿಸುವ ನಿರ್ಧಾರಕ್ಕೆ ಹೋಗೋದಿಲ್ಲ. ಸ್ವಲ್ಪ ಗಡ್ಬಡಿದೆ, ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಯುಪಿಯ ಪ್ರದೇಶ ಅಧ್ಯಕ್ಷರನ್ನ ನರೇಂದ್ರ ಮೋದಿ ಅವರು ಕರೆಸ್ಕೊಂಡು ಮಾತನಾಡಿರುವಂತದ್ದು. ಯಾಕೆ? ಕಾರ್ಯಕಾರಿಣಿ ಸಭೆಯಲ್ಲಿ ಸ್ವಲ್ಪ ಅಸಮಾಧಾನ ಸ್ಫೋಟ ಆಗಿದೆ, ಜೊತೆಗೆ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗಿದೆ. ಹೀಗಾಗಿ ಇದೇ ಸರಿಯಾದ ಸಮಯ ಅಂತ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಭೂಪೇಂದ್ರ ಚೌಧರಿಯನ್ನ ಕರೆಸ್ಕೊಂಡು ಚರ್ಚೆ ಮಾಡಿದ್ದಾರೆ. ಅವರಿಂದ ರಿಪೋರ್ಟ್ ಅನ್ನು ಪಡೆದುಕೊಂಡಿದ್ದಾರೆ. ಏನೇನು ಸೋಲಿ ಕಾರಣ ಆಯಿತು, ನಾವೇನು ಬದಲಾವಣೆಯನ್ನು ಮಾಡಬೇಕು, ಸರ್ಕಾರದಲ್ಲಿ ಏನೇನು ಚೇಂಜಸ್ ತರಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕೇವಲ ಅಧ್ಯಕ್ಷರ ಮಾತನ್ನ ಕೇಳಿ ಮೋದಿ ನಿರ್ಧಾರ ಮಾಡೋದಿಲ್ಲ. ಆನಂತರ ಅಮಿತ್ ಶಾ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ಇದೆಲ್ಲ ಏನನ್ನು ಸೂಚಿಸುತ್ತೆ ಅಂತಂದ್ರೆ, ಬಿಜೆಪಿಯಲ್ಲಿ ಬದಲಾವಣೆ ಆಗುತ್ತೆ, ಉತ್ತರ ಪ್ರದೇಶ ಸರ್ಕಾರದಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುತ್ತೆ, ಆದ್ರೆ ಮುಖ್ಯಮಂತ್ರಿಯ ಬದಲಾವಣೆ ಇಲ್ಲ. ಅದು ದೂರದ ಮಾತು. ಹಾಗೆ ನೋಡಕ್ ಹೋದ್ರೆ ಮಿತ್ರರೇ, ನಿಮಗೆಲ್ಲ ನೆನಪಿರಬಹುದು, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗೋದಕ್ಕೂ ಮುಂಚೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಅಂತ ನಾಮಾಂಕನಗೊಳಿಸೋದಕ್ಕೋಸ್ಕರವಾಗಿ NDA ಸಭೆ ಆಯಿತು. ಆ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಯೋಗಿಯನ್ನು ಭೇಟಿಯಾದರು. ಚುನಾವಣೆ ಆದ ಬಳಿಕ ಅದು ಪ್ರಪ್ರಥಮ ಭೇಟಿಯಾಗಿತ್ತು. ಸಾಕಷ್ಟು ಬಿಜೆಪಿ ನಾಯಕರು ಬಂದಿದ್ರು. ಯಾರ ಬೆನ್ನನ್ನು ನರೇಂದ್ರ ಮೋದಿ ಅವರು ತಟ್ಟಿಲ್ಲ.
ಆಗ ಯೋಗಿ ಬೇಜಾರಿನಲ್ಲಿದ್ದರು. ಕೇವಲ 33 ಸೀಟ್ ಬಂತಲ್ಲ ಅಂತೇಳಿ ಯೋಗಿ ಬೇಜಾರಿನಲ್ಲಿದ್ದರು. ಆಗ ನರೇಂದ್ರ ಮೋದಿಯವರು ಯೋಗಿಯ ಬೆನ್ನು ತಟ್ಟಿ ಸಂತೈಸಿದ್ರು. ಅದಾಗ್ತಿದ್ದ ಹಾಗೆ ಮಿತ್ರರೇ, ನರೇಂದ್ರ ಮೋದಿಯವರು ವಾರಣಾಸಿ ಭೇಟಿಯನ್ನು ಕೈಗೊಂಡಿದ್ರು. ಚುನಾವಣೆ ಆದ ಬಳಿಕ ತನ್ನ ಪ್ರಪ್ರಥಮ ಭೇಟಿಯಾಗಿತ್ತು. ಆ ಸಂದರ್ಭದಲ್ಲಿ ಯೋಗಿಯವರು ಅದ್ಭುತವಾಗಿ ತಯಾರಿ ಮಾಡಿದ್ರು. ನರೇಂದ್ರ ಮೋದಿಯವರ ಇಡೀ ಪ್ರೋಗ್ರಾಮ್ ಅನ್ನು ಅಷ್ಟು ಅಚ್ಚುಕಟ್ಟಾಗಿ ಆಯೋಜಿಸಿದ್ರು. ಇದು ಕೂಡ ಮೋದಿಗೆ ಖುಷಿ ಕೊಟ್ಟಿತ್ತು. ವೇದಿಕೆಯಲ್ಲೂ ಕೂಡ ಮೋದಿ ಎಲ್ಲೂ ಬೇಸರವನ್ನು ವ್ಯಕ್ತಪಡಿಸಿಲ್ಲ. ಯೋಗಿಯ ಜೊತೆಗೆ ಅಷ್ಟೇ ಆತ್ಮೀಯವಾಗಿ ನಡೆದುಕೊಂಡಿದ್ರು. ಇದೆಲ್ಲ ಏನು ಸೂಚಿಸುತ್ತೆ ಅಂತಂದ್ರೆ, ಯೋಗಿಯನ್ನ ಬದಲಾವಣೆ ಮಾಡುವಂತಹ ಯಾವುದೇ ನಿರ್ಧಾರವೂ ಕೂಡ ನರೇಂದ್ರ ಮೋದಿಯವರು ಕೈಗೊಳ್ಳೋದಿಲ್ಲ. ಅವರ ಮನಸ್ಸಿನಲ್ಲಿ ಅಂತಹ ಯೋಚನೆಗಳೇ ಇಲ್ಲ. ಕೆಲವೊಂದಷ್ಟು ಬದಲಾವಣೆಗಳಾಗಬಹುದು. ಯಾಕೆ ಅಂತಂದ್ರೆ, ಬಿಜೆಪಿ ಈಗಾಗಲೇ ತೀರ್ಮಾನಿಸಿದೆ, ಜುಲೈ ಅಂತ್ಯದಲ್ಲಿ ಬಿಜೆಪಿಯ ಒಂದು ದೊಡ್ಡ ಬೈಠಕ್ ಆಗುತ್ತೆ. ಬಿಜೆಪಿ ಎಲ್ಲಾ ದೊಡ್ಡ ದೊಡ್ಡ ನಾಯಕರು ಸೇರಿ ಎಲ್ಲಾ ರಾಜ್ಯದ ಮುಖಂಡರನ್ನು ಕರೆಸಿಕೊಂಡು ಒಂದು ದೊಡ್ಡ ಮೀಟಿಂಗ್ ಮಾಡ್ತಾರೆ. ಯಾಕೆ ಅಂತಂದ್ರೆ, ಆತ್ಮಾವಲೋಕನ ಆಗಬೇಕಾಗಿದೆ. ಬಿಜೆಪಿ ಅದಕ್ಕೆ ನಿರ್ಧಾರ ಮಾಡಿದೆ. ಯಾವ್ಯಾವ ರಾಜ್ಯದಲ್ಲಿ ಸಂಘಟನೆಯಲ್ಲಿ ಏನೇನು ವ್ಯತ್ಯಾಸ ಆಗಬೇಕು, ಏನು ಬದಲಾವಣೆಯನ್ನು ತರಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ನಡೆಯುತ್ತೆ. ಜುಲೈ ಅಂತ್ಯದಲ್ಲಿ ಈ ಸಭೆ ನಡೆಯುತ್ತೆ ಅಂತ ಬಿಜೆಪಿಯ ಮೂಲಗಳು ಹೇಳ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಅನೇಕ ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಈ ಕಾರಣದಿಂದ ಒಂದಷ್ಟು ಬದಲಾವಣೆಗಳಾಗುತ್ತೆ. ಉತ್ತರ ಪ್ರದೇಶ ಬಿಜೆಪಿ ಸಂಘಟನೆಯಲ್ಲೂ ವ್ಯತ್ಯಾಸ ಆಗುತ್ತೆ. ಉತ್ತರ ಪ್ರದೇಶ ಬಿಜೆಪಿ ಸರ್ಕಾರದಲ್ಲೂ ಕೂಡ ಕೆಲ ಮಂತ್ರಿಗಳ ತಲೆದಂಡ ಆಗಬಹುದು. ಉತ್ತರ ಪ್ರದೇಶದಲ್ಲಿ ಬೈ ಎಲೆಕ್ಷನ್ ಬರೋದಕ್ಕಿದೆ. 10 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಇದೆ. ಆ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಕೆಲ ಮಂತ್ರಿಗಳ ತಲೆದಂಡ ಆಗಬಹುದು, ಸರ್ಕಾರದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಬಹುದು ಅಂತ. ಅದನ್ನು ಹೊರತುಪಡಿಸಿದ್ರೆ ಮಿತ್ರರೇ, ಯಾವುದೇ ಕಾರಣಕ್ಕೂ ಕೂಡ ಯೋಗಿಯನ್ನು ಬದಲಾಯಿಸೋದಿಲ್ಲ. ಇನ್ನೂ ಒಂದು ವಿಚಾರ ಏನಿದೆ ಗೊತ್ತಾ, ಉತ್ತರ ಪ್ರದೇಶದಲ್ಲಿ ಯೋಗಿ ಇದು ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಂಡಿಲ್ಲ. ಅಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ, ಉಪಮುಖ್ಯಮಂತ್ರಿ ದೆಹಲಿಗೆ ಹೋಗಿದ್ದಾರೆ. ಯೋಗಿ ಇದು ಯಾವುದ್ರ ಬಗ್ಗೆಯೂ ಯೋಚನೆ ಮಾಡಿಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತು, ನನ್ನನ್ನು ಬದಲಾಯಿಸೋದಿಲ್ಲ ಅಂತ. ಹೀಗಾಗಿ ಯೋಗಿ ಆದಿತ್ಯನಾಥ್ ಅದೇ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು ಕೇಳಿದ್ರೆ, ತನ್ನ ಮಂತ್ರಿಗಳನ್ನೆಲ್ಲ ಕರೆದುಕೊಂಡು ಒಂದು ದೊಡ್ಡ ಮೀಟಿಂಗ್ ಮಾಡಿದ್ರು. ಯಾಕೋಸ್ಕರವಾಗಿ, ಯುಪಿಯಲ್ಲಿ ಬೈ ಎಲೆಕ್ಷನ್ ಇದೆಯಲ್ಲ 10 ಕ್ಷೇತ್ರಗಳಿಗೆ, ಅದಕ್ಕೆ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ರು. ಪ್ರತಿ ಕ್ಷೇತ್ರಕ್ಕೂ ಕೂಡ 3 ಜನ ಮಂತ್ರಿಗಳನ್ನು ನಿಯೋಜನೆ ಮಾಡಿದ್ರು ಪ್ರಭಾರಿಗಳಾಗಿ. ನಿಮ್ಮ ಮೇಲೆ ಜವಾಬ್ದಾರಿ ಇದೆ, ನಾವು 10 ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಯೋಗಿ ಟಾರ್ಗೆಟ್ ಕೊಟ್ಟರು. ಅಂದ್ರೆ ಯೋಗಿ ಸಿಎಂ ಬದಲಾವಣೆಯ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇಲ್ಲ, ತನ್ನ ಕೆಲಸದ ಬಗ್ಗೆ ಗಮನ ಹರಿಸಿದ್ದಾರೆ. ಮಿತ್ರರೇ, ಇನ್ನೂ ಒಂದು ಗಮನಿಸಬೇಕಾದ ಅಂಶ ಇದೆ. ಇವತ್ತು ಮಿತ್ರರೇ, ನರೇಂದ್ರ ಮೋದಿ ಅವರಾಗಿರಲಿ, ಅಮಿತ್ ಶಾ ಅವರಾಗಿರಲಿ, ಯೋಗಿಯನ್ನ ಬದಲಾಯಿಸ್ತಾರೆ ಅಂತಂದ್ರೆ ಒಂದು ಪ್ರಾಥಮಿಕ ಪ್ರಶ್ನೆ ಉದ್ಭವಿಸುತ್ತೆ. ಅದೇನು ಕೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅತ್ಯಂತ ಹೀನಾಯ ಪ್ರದರ್ಶನ ತೋರಿಸಿದೆ. ಉತ್ತರ ಪ್ರದೇಶಕ್ಕಿಂತಲೂ ಹೀನಾಯ ಪ್ರದರ್ಶನ ಕಂಡಿರುವಂತದ್ದು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ಅಮಿತ್ ಶಾ ಬೇಡ ಅಂತಂದ್ರು. ಅಲ್ಲಿ ಯಾವುದೇ ರೀತಿಯಲ್ಲೂ ಬದಲಾವಣೆ ಮಾಡಿಲ್ಲ. ಅದು ಅಲ್ಲದೆ ಮಹಾರಾಷ್ಟ್ರದಲ್ಲಿ 3 ತಿಂಗಳಿಗೆ ಚುನಾವಣೆ ಇದೆ. ಬಿಜೆಪಿ ಏನು ಆಕ್ಷನ್ ತೆಗೆದುಕೊಂಡಿಲ್ಲ. ಅಂದ್ರೆ ಸೋಲಿಗೆ ಬೇರೆ ಕಾರಣ ಇದೆ, ಸ್ಥಳೀಯ ನಾಯಕತ್ವ ಅಷ್ಟೇ ಕಾರಣ ಅಲ್ಲ ಅಂತ ಕೇಂದ್ರ ನಾಯಕರಿಗೂ ಗೊತ್ತು. ರಾಜಸ್ಥಾನದಲ್ಲಿ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ರಾಜಸ್ಥಾನದಲ್ಲೂ ಕೂಡ ಬಹಳ ಹಿನ್ನಡೆ ಆಯಿತು. ಕೆಲವೇ ತಿಂಗಳ ಹಿಂದೆ ವಿಧಾನಸಭೆಯಲ್ಲಿ ರಾಜಸ್ಥಾನದಲ್ಲಿ ಬಿಜೆಪಿಗೆ ಅಭೂತಪೂರ್ವ ಜಯ ಸಿಕ್ಕಿತ್ತು. ಅದಾದ ಕೆಲವೇ ತಿಂಗಳಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಪ್ರದರ್ಶನ ತೋರಿಸಿತು. ಹರಿಯಾಣದಲ್ಲಿ ಬಿಜೆಪಿ ಬಹಳ ಕೆಟ್ಟ ಪ್ರದರ್ಶನವನ್ನು ತೋರಿಸಿದೆ. ಇಲ್ಲೆಲ್ಲೂ ಕೂಡ ನಾಯಕತ್ವ ಬದಲಾವಣೆಯ ಬಗ್ಗೆ ಬಿಜೆಪಿ ಯೋಚನೆಯನ್ನೇ ಮಾಡಿಲ್ಲ. ಬಿಜೆಪಿ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ಉತ್ತರ ಪ್ರದೇಶದಂತಹ ರಾಜ್ಯ, ಅಲ್ಲಿ ಬಿಜೆಪಿ ನಾಯಕತ್ವ ಬದಲಾಯಿಸೋದಕ್ಕೆ ಹೊರಡುತ್ತಾ, ಯೋಗಿ ಅಂತ ನಾಯಕನನ್ನ ಕೆಳಗಿಳಿಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಇಂಡಿ ಗಠಬಂಧನ್ ಈ ಬಗ್ಗೆ ಈಗ ಒಂದು ಹೊಸ ನರೇಟಿವ್ ಸೆಟ್ ಮಾಡ್ತಾ ಇದೆ. ಯಾವಾಗ ಈ ಬೆಳವಣಿಗೆ ಆಗೋದಕ್ಕೆ ಶುರುವಾಯಿತು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಹೊರಟ್ರಲ್ಲ, ಮಾನ್ಸೂನ್ ಸೆಷನ್ಗೆ ಒಪ್ಪಿಗೆ ಪಡೆಯೋದಕ್ಕೋಸ್ಕರವಾಗಿ ರಾಜ್ಯಪಾಲರನ್ನ ಯೋಗಿ ಭೇಟಿಯಾಗಿದ್ದು. ಅದೇ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಹೇಳ್ತಾರೆ, ಯೋಗಿ ಯುಗ ಮುಗಿದು ಹೋಯ್ತು, ಯೋಗಿ ಇನ್ನು ಮುಖ್ಯಮಂತ್ರಿ ಆಗಿರೋದಿಲ್ಲ, ಇವರು ಪರಸ್ಪರ ಹೊಡೆದಾಡ್ತಾ ಇದ್ದಾರೆ ಯಾತಕ್ಕೋಸ್ಕರವಾಗಿ, ಕುರ್ಚಿಗೋಸ್ಕರವಾಗಿ. ಉತ್ತರ ಪ್ರದೇಶ ಇವರಿಂದ ಏನು ಅಭಿವೃದ್ಧಿ ಆಗುತ್ತೆ, ಹಾಗೆ ಹೀಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ ಕೂಡ ಹೇಳ್ತು ಯೋಗಿಯನ್ನ ಕೆಳಗಿಳಿಸ್ಬಿಡ್ತಾರೆ. ಆಮ್ ಆದ್ಮಿ ಪಕ್ಷ ಬೆನ್ ತಟ್ಕೊಳ್ಳೋದಕ್ಕೆ ಶುರು ಮಾಡ್ತು. ಕೇಜ್ರಿವಾಲ್ ಮೊದಲೇ ಹೇಳ್ಬಿಟ್ಟಿದ್ರು, ನಮ್ಮ ನಾಯಕನಿಗೆ ಇದು ಮೊದಲೇ ಗೊತ್ತಿತ್ತು, ಈಗ ಯೋಗಿ ಇನ್ನು ಸಿಎಂ ಆಗಿ ಮುಂದುವರಿಯೋದಿಲ್ಲ ಅಂತ. ಈ ರೀತಿಯಾಗಿ ಒಂದು ಹೊಸ ನರೇಟಿವ್ ಅನ್ನು ಬಿಲ್ಡ್ ಮಾಡುವಂಥ ಪ್ರಯತ್ನವನ್ನ ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಮಿತ್ರರೇ, ಸಹಜ, ಅದು ಮಾಡಲೇಬೇಕು. ವಿಪಕ್ಷದಲ್ಲಿ ಯಾರೇ ಇದ್ರೂ ಅದನ್ನು ಮಾಡ್ತಾರೆ, ಅವರು ಆ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲಾ ಘಟನೆಗೆ ಕಾರಣವಾಗಿದ್ದು ಕೇಶವ್ ಪ್ರಸಾದ್ ಮೌರ್ಯ ಅವರ ಹೇಳಿಕೆ. ಈಗ ಕೇಶವ್ ಪ್ರಸಾದ್ ಮೌರ್ಯರೇ ಒಂದು ಟ್ವೀಟ್ ಮಾಡ್ತಾರೆ. ನಡ್ಡಾ ಭೇಟಿಯಾದ ಕೆಲವೇ ಕ್ಷಣಗಳಲ್ಲಿ ಕೇಶವ್ ಪ್ರಸಾದ್ ಮೌರ್ಯ ಒಂದು ಟ್ವೀಟ್ ಮಾಡ್ತಾರೆ. ಏನಂತ? ಸಪಾದ ಬಹದ್ದೂರ್ ಶ್ರೀ ಅಖಿಲೇಶ್ ಯಾದವ್ ಅವರೇ, ಬಿಜೆಪಿ ದೇಶ ಮತ್ತು ಪ್ರದೇಶದಲ್ಲಿ, ಅಂದ್ರೆ ಭಾರತ ಮತ್ತು ಉತ್ತರ ಪ್ರದೇಶದಲ್ಲಿ ಗಟ್ಟಿಯಾದ ಸರ್ಕಾರವನ್ನು ಹೊಂದಿದೆ. ಸಮಾಜವಾದಿ ಪಕ್ಷದ ಪಿಡಿಎ ದೋಖಾ ಬಟಾಬಯಲಾಗಿದೆ. ಸಮಾಜವಾದಿ ಪಕ್ಷ ಇದೇ ರೀತಿಯ ಪಿಡಿಎ ಹೆಸರಿನಲ್ಲಿ ದೋಖಾ ಮಾಡಿ 2027ರಲ್ಲಿ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣ್ತಾ ಇದ್ದಾರೆ. ಆದರೆ ಅದೆಂದೂ ಕೂಡ ನನಸಾಗೋದಿಲ್ಲ. 2027ರಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಬರುತ್ತೆ. 2/3 ಬಹುಮತದೊಂದಿಗೆ ಉತ್ತರ ಪ್ರದೇಶದಲ್ಲಿ ಮತ್ತೆ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಇದೇ ಕೇಶವ್ ಪ್ರಸಾದ್ ಮೌರ್ಯ ಟ್ವೀಟ್ ಮಾಡ್ತಾರೆ. ಇದರ ಅರ್ಥ ಏನು? ಜೆ.ಪಿ. ನಡ್ಡಾ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೂ ಕೂಡ ಸರ್ಕಾರದ ವಿರುದ್ಧ ನೀವು ಮಾತನಾಡಬಾರದು ಅಂತ. ಈ ಹಿನ್ನೆಲೆಯಲ್ಲಿ ಅವರು ಟ್ವೀಟ್ ಬಂದಿದ್ದು. ಹೀಗೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಸಾಕಷ್ಟು
ಸಾಕಷ್ಟು ಬೆಳವಣಿಗೆಗಳು ನಡೆದವು, ಇನ್ನೂ ಸಾಕಷ್ಟು ಬೆಳವಣಿಗೆ ನಡೆಯುತ್ತೆ. ಇದು ಇಲ್ಲಿಗೆ ನಿಂತು ಹೋಗುತ್ತೆ, ಎಲ್ಲವೂ ಅಂತ್ಯ ಆಯಿತು ಅಂತಿಲ್ಲ. ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.